ಹಾಯ್ ಹಲೋ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ? ನೀವು ಆರಾಮದಿರಿ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ಪುಷ್ಪ ಸ್ಟೇಡಿಯಂಗೆ ಸ್ವಾಗತ. ಸ್ಕೂಲ್ ಒಳಗಿನ ಗಣಪತಿ ಇಡೋದು ಫಂಕ್ಷನ್ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಾನು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಹಿಂದಿನ ದಿನ ಎಲ್ಲನೂ ಅದು ಹಿಂದೆ ಮಂಟಪ ಹಾಕಿವಲ್ಲ, ಅದನ್ನೆಲ್ಲನೂ ರೆಡಿ ಮಾಡಿದ್ವಿ. ನಮ್ಮ ಮನೆಗಳಿಂದ ಇದನ್ನು ತೊಗೊಂಡು ಸಾರಿ ತೊಗೊಂಡೋಗಿದ್ವಿ. ಪ್ಲಸ್ ಮನೆಯಿಂದ ಸಖತ್ತಾಗಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ಮಸ್ತ್ ಮಾಡಿದ್ವಿ. ನಾವೆಲ್ಲ ಸೇರಿ ಇದು ರಂಗೋಲಿ ಎಲ್ಲ ಬಿಡಿಸಿ ಗಣೇಶ ಚತುರ್ಥಿ ಎಲ್ಲ ಬರೆದು ನಮ್ಮ ಮಿಸ್ ಹಾಕ್ಯಾರ. ಇದನ್ನು ಮಸ್ತ್ ಹಾಕ್ತಾರೆ ರಂಗೋಲಿ ಅವರು. ಸ್ಕೂಲ್ ಒಳಗೆ ಏನೇ ಫಂಕ್ಷನ್ ಬಂದರೂ ಅವರೇ ಹಾಕೋದು. ಆರ್ಟ್ ಮಸ್ತ್ ಮಾಡ್ತಾರೆ ಅವರು. ಸರಸ್ವತಿ ಪೂಜಾಗೆಲ್ಲ ಸರಸ್ವತಿ ಡ್ರಾ ಮಾಡಿದ್ರು ನೋಡ್ರಿ, ಅವರೇ ಇದು ಮಾಡಿದ್ದು. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಲೋ ಮಾಡ್ತಾರೆ. ನಾನು ಈಗ ನೋಡಿರಿ, ಗಣಪತಿ ತರೋ ಟೈಮ್ ಆಯಿತು. ಹೋಗಿದ್ರು ತರಕ್ಕೆ ಒಬ್ರು ಸರ್. ನಾ ಹುಡುಗರನ್ನೆಲ್ಲ ಕರ್ಕೊಂಡು ವಿಡಿಯೋ ಮಾಡ್ಕೊತ ಬಂದಿದ್ದೆ. ಇಲ್ಲಿ ಮೇಡಮ್ಗಳೆಲ್ಲ ಕೂರಿಸಿದ್ರು ಮಕ್ಕಳನ್ನ. ಅಷ್ಟು ಜನ ಬಂದು ಲೋಕಲ್ ಅಷ್ಟೇ ಬಂದಿದ್ರು. ವ್ಯಾನಿನ ಹುಡುಗರೆಲ್ಲ ಬಂದಿದ್ದಿಲ್ಲ, ಲೋಕಲ್ ಬಂದಿದ್ರು. ಅಷ್ಟು ಡ್ರಮ್ ಬಾರಿಸ್ಕೊಂಡು ಇಲ್ಲೆಲ್ಲ ಬಿಸಿಲಿಗೆ ಕರ್ಕೊಂಡು ಹೋದ್ರೆ ಇದು ಒಳಗೆ ಅಂಥೇಳಿ ಲೈನ್ ಮಾಡಿ ನಿಲ್ಲಿಸಿದ್ರು ಗಣಪತಿನ ಸ್ವಾಗತ ಮಾಡೋಕೆ. ಏನು ಸುತ್ತಾಕಿಸ್ತಿದ್ರು ಅಂತಂದ್ರೆ ಗಣಪತಿ ಫಂಕ್ಷನ್ ಇದೆ. ಖುಷಿ ಎಲ್ಲ ಏನೋ ಇರಂಗಿಲ್ಲ ತಂದ್ರೆ ನೋಡಿ ಬಾಯ್ಕೊಳಗ. ಆಮೇಲೆ ನಾವೊಂದೇನು ಹೇಳ್ಬೇಕಂತಂದ್ರೆ, ವರ್ಷ ಒಂದೇ ಗಣಪತಿ ಕೂರಿಸ್ತೀವಿ. ಬಟ್ ಈ ಸಲ ಏನೋ ತಾಳಿ ಬಂದಿದ್ದಾರೆ ಗಣಪತಿ. ಒಂದು ಸ್ಟೂಡೆಂಟು, ಸೆಕೆಂಡ್ ಕ್ಲಾಸಿನ ಸ್ಟೂಡೆಂಟ್, ನನಗೆ ತಿಳಿದೇನೋ ಗಣಪತಿ ತೊಗೊಂಡು ಬಂದಿತ್ತು ಸ್ಕೂಲ್ನಾಗ. ಗಣಪತಿ ಕುತ್ತಂಗ ಅದು ನನ್ನ ಸ್ಕೂಲ್ನಾಗ ಗಣಪತಿ ತಾನಾಗಲೇ ಬಂದು ಸುದ್ದಿ ಆಗುತ್ತಂತ್ರಿ ಜೀವನದಲ್ಲಿ. ಅದು ಒಳ್ಳೆ ಸಂಕೇತನ ಸಿಕ್ಕೈತೆ ನಮ್ಮ ಸ್ಕೂಲಿಗೆ. ಇನ್ನೊಂದು ಸರ್ ಒಳಗೆ ಬಂದು ಅದು ಗಣಪತಿ ತಗೊಂಡು ಎಲ್ಲ ಕೂಡ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಡ್ರಮ್ ಒಳಗೆ ಕರ್ಕೊಂಡು ಬಂದ್ವಿ ಗಣಪತಿನ. ಹಾಗೆ ಬರಂಗಿಲ್ಲ ಗಣಪತಿಯಲ್ಲಿ, ಡ್ರಮ್ ಬೇಕು. ಸೈಲೆಂಟಾಗಿ ಬಂದು ಗಣಪತಿ ಎಲ್ಲ ಇನ್ನೂ DJ ಎಲ್ಲ ಹಚ್ತಾರೆ. ಹುಡುಗರು ಅದಾವಲ್ಲ, ಅಷ್ಟೆಲ್ಲ ಇದು ಆಗಂಗಿಲ್ಲ ಅಂತ ಹೇಳಿ ಡ್ರಮ್ ಅಷ್ಟೇ ಹಾರಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳಿಸಿದ್ದಿಲ್ಲ. ನಾನು ದೂರ ಆಗುತ್ತೆ ಅಂತ ಹೇಳಿ ನಮ್ಮ ಸ್ಕೂಲಿಗೆ ಬಂದಿದ್ದೆ. ಪಟಾಕ್ಷಿ ಹಚ್ಚಿ ಒಳಗಡೆ ಇದೇ ನೋಡ್ರಿ, ನಮ್ಮ ಸ್ಟೂಡೆಂಟ್ ತಂದಿರೋ ಗಣಪತಿ ಇದು. ಸಖತ್ತಿಂದ ಅವ್ರು ತೊಗೊಂಡವ್ರು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರು ಮಿಸ್ಟೇಕ್ ಮಾಡ್ಕೋಬಾರ್ದು. ಮುಸ್ಲಿಮ್ ಅವರು ಅದನ್ನ ತೊಗೊಂಡ್ರು. ಅಂದರೆ ಭಾವೈಕ್ಯತೆ ಸಂಕೇತ ಇದೆ. ಗಣಪತಿ ಹಬ್ಬ ಅಂತ ಜಾತಿ ಇರೋಂಗಿಲ್ಲ. ಎಲ್ಲರೂ ಒಟ್ಟಿಗೆ ಮಾಡಿದ್ರೇ ಹಬ್ಬ ಗಣಪತಿ ಹಬ್ಬ. ಯಾವುದೇ ಥರದ ಭೇದ ಭಾವ ಅನ್ನೋದೇ ಬರೋಂಗಿಲ್ಲ ಅದ್ರಾಗ. ನಾಯಕ ಅವ್ರ ಕೈಯಾಗ ಹೋಗಲಿ ಅನ್ನೋದು ಇರೋಂಗಿಲ್ಲ ಗಣಪತಿಗೆ. ಹಾಗಾಗಿ ತುಂಬ ಇಷ್ಟ. ನನ್ನ ಫೇವ್ರೇಟ್ ಹಬ್ಬ ಇದು ಗಣಪತಿ ಹಬ್ಬ. ಎಷ್ಟು ಖುಷಿ ಇರುತ್ತಂದರೆ ಮನಸ್ಸೊಳಗೆ ಅದನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಆಮೇಲೆ ನೆಕ್ಸ್ಟ್ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಂಡಿವ್ರಿ ಗಣಪತಿನ. ಹಂಗೆ ಕರ್ಕೊಬಾರ್ದು ನೋಡಿ ಒಳಗೆ. ನಮ್ಮ ಮಾಯಮ್ಮ ಕಾಲಿಗೆ ನೀರು ಹಾಕಿ ಒಳಗೆ ಕರ್ಕೊಂಡ್ರು. ನೆಕ್ಸ್ಟ್ ಅಲ್ಲಿ ಕ್ಲಾಸ್ ರೂಮ್ ಒಳಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ. ಅಲ್ಲಿ ಆರತಿ ಹೇಳ್ಕೊಂಡು ನಿಂತಿದ್ವಿ ನಮ್ಮ ಮಾಡಮ್ಮ. ಆರತಿ ಮಾಡಿ ಒಳಗೆ ಕರ್ಕೊಂಡ್ವಿ ಗಣಪತಿನ. ನೆಕ್ಸ್ಟ್ ಪೂಜಾ ಎಲ್ಲ ಮಾಡಿ ಮುಗಿಸಿದ್ವಿ. ಆಮೇಲೆ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ ಸಲ 2 ಗಣಪತಿ ಬಂದಿದ್ದಕ್ಕೆ ಎಲ್ರಿಗೂ ಖುಷಿನೇ ಖುಷಿ. ಜೋಡಿ ಗಣಪತಿ ಇಡೋದು ಭಾಳ ಶುಭ ಅಂತ. ಹಾಗಾಗಿ ಜೋಡಿ ಆಜು ಬಾಜು ನಾವು ಒಬ್ಬ ಗಣಪತಿಗಷ್ಟೇ ಮಂಟಪ ಹಾಕಿರ್ತೀವಿ ನಾವು. ಆದರೂ ಇನ್ನೊಬ್ಬ ಗಣಪತಿಗೂ ಆತದು ಕೆಲಸ ದೊಡ್ಡದೇ ಆಗಿರ್ತದೆ. ನಾವು ಪೀಠ ಹಾಕ್ತಿದ್ವಿ. ಪೀಠ ತೆಗೆದು ಅದನ್ನ ಕೆಳಗಡೆ ಅಕ್ಕಿ ಹಾಕಿ ಅದನ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇಬ್ಬರೂ ಕೂಡಿಸಿದ್ವಿ. ಇಬ್ಬರು ಗಣಪತಿಗಳನ್ನ ಎಷ್ಟು ಚೆನ್ನಾಗಿ ಅಂತಂದರೆ ದೃಷ್ಟಿ ತೆಗಿಬೇಕಾ ಅಷ್ಟು ಮಂಟಪ. ಆಮೇಲೆ ಗಣಪತಿಗಳೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ಯಾಮಿಲಿ ಶೇರ್ ಮಾಡಿ ಸಪೋರ್ಟ್ ಮಾಡಿ.
ಇದೇ ಥರ ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ಆರಿಸ್ಕೊತೀವಿ. ರಾಘವೇಂದ್ರ ಅರ್ಚಿತ ಸುಪ್ರಸನ್ನ ಸತ್ಪತಿ ಆತರಾತ್ಮಕಾಶ್ರಿತ ಮಧುರ ಮಧುಪರ್ಕ ನಿನಗೆ ಅರ್ಪಣೆ ಪಾಶ इस बटर के साथ क्योंकि टेस्ट के साथ ये इम्यूनिटी भी बनाए रखे नए नेचुरल शक्ति प्रोबायोटिक जो सुपर फॉर इम्यूनिटी एंड सो वेरी टेस्टी नेचुरल शक्ति ಆಮೇಲೆ ನಮ್ಮ ಮಿಸ್ಸು ಆಮೇಲೆ ನಾವೆಲ್ಲ ಸೇರಿ ಮಂಗಳಾರತಿ ಹಾಡಿ ದೇವರಿಗೆ ಉದ್ದಿನ ಕಡ್ಡಿ ಮಂಗಳಾರತಿ ಕರ್ಪೂರ ಧೂಪ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಮುಗಿಸಿದ್ವಿ. ಆಮೇಲೆ ಸಾಯಂಕಾಲ ತನಕ ಇದ್ದು ಸಾಯಂಕಾಲ ತನಕ ಇಟ್ಕೊಂಡು ಸಾಯಂಕಾಲ ವಿಸರ್ಜನೆ ಮಾಡಿ ಕಳಿಸಿದ್ವಿ. 5 ದಿನ ಇಟ್ಕೊಂಡಿಲ್ಲ ಫ್ರೆಂಡ್ಸ್, ನಾವು ಒಂದೇ ದಿನ ಇಟ್ಕೊಂಡು ಕಳಿಸಿದ್ವಿ. ಯಾಕಂದರೆ ಗಣಪತಿನ ಕಾಯೋದು ತುಂಬ ಮಹತ್ವ ಇರುತ್ತೆ, ಹೆಚ್ಚು ಕಮ್ಮಿ ಆಗಬಾರ್ದು, ಧಕ್ಕೆ ಆಗಬಾರ್ದು ಗಣಪತಿಗೆಲ್ಲ. ಹಾಗಾಗಿ ಬೆಳಗ್ಗೆ ಇಟ್ಟು ಸಾಯಂಕಾಲ ವಿಸರ್ಜನೆ ಮಾಡಿಬಿಟ್ವಿ ನೋಡ್ರಿ. सर्वांग सुमुक्ता पराची जय देव जय मंगल मूर्ति श्री मंगलमाना संतने गमनिमानः सचंद्र यत्र पूर्वे साद्या संतु देवाः वागर्तायो संप्रक्त वागर्त प्रतिपत्ति जगदर्पितर्वन्दे पार्वती परमेश्वरी।